ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಮಾಸ್ ವರ್ಲ್ಡ್. ನಾವಿವತ್ತು ಮಾಡ್ತಾ ಇರೋದು ಎಗ್ ಕರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಸಣ್ಣದಾಗಿ ಉದ್ದುದ್ದೇ ಹೆಚ್ಚಿರೋ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 5 ಗೋಡಂಬಿ, 2 ಟೊಮ್ಯಾಟೊ ಕಟ್ ಮಾಡಿರೋದು, ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರು ಬಿಡಿಸಿರೋದು, 1 ಇಂಚು ಶುಂಠಿ, 4 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ 2 ಚಕ್ಕೆ, 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೇಬಲ್ ಸ್ಪೂನ್ ಸೋಂಪು ಕಾಳು, 2 ಲವಂಗ, 1 ಏಲಕ್ಕಿ, 5 ಬಾಯ್ಲ್ಡ್ ಎಗ್. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಟು ಎಣ್ಣೆನ ಕಾಯಿಸೋಣ. ಸ್ವಲ್ಪ ಅದಕ್ಕೆ ತೆಗೆದುಕೊಂಡಂಥ ಗರಂ ಮಸಾಲ ಹಾಕಿ, ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಸ್ವಲ್ಪನೇ, ನಮ್ಮ ಕಲರ್ ಏನು ಚೇಂಜ್ ಆಗೋದು ಬೇಡ, ಫುಲ್ಲು ಸ್ವಲ್ಪ ಅದು ಹಸಿ ವಾಸನೆ ಹೋದರೆ ಸಾಕು. ಅದಕ್ಕೆ ಟೊಮ್ಯಾಟೊ ಹೆಚ್ಚಿದಂಥ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ನಂತರ ಮಿಕ್ಸಿ ಹಾಕಬೇಕು. ಆಮೇಲೆ ಒಂದು ಬಾಣಲೆ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಮಿಕ್ಸಿಗೆ ಹಾಕಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ ನಂತರ ಅದಕ್ಕೆ ಆ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದಕ್ಕೆ ಕುದಿಯಲು ಬಿಡಬೇಕು. ನಂತರ ತೆಗೆದುಕೊಂಡಂಥ ಮೊಟ್ಟೆಯನ್ನು ಹಾಕಬೇಕು. ಹಾಕಿ ಅದರ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಾವು ಮಾಡಿದಂಥ ಮೊಟ್ಟೆ ಮಸಾಲ ಸವಿಯಲು ಸಿದ್ಧ.